ಸಂಕ್ರಮಣ ಅಂದ್ರೆ ಚಲನೆ, ವರ್ಗಾವಣೆ, ಬದಲಾವಣೆ. ಇದೇ ಕನಸಿನಲ್ಲಿದ್ದ ಕನಕಾಧಿಪತಿಗೆ ಭ್ರಮ ನಿರಸನವಾಗಿದೆ. ಅಸ್ಸಾಂ ಚುನಾವಣೆಯ ನಾಯಕತ್ವ ನೀಡಿ ಕೈ ಕಮಾಂಡ್ ಟ್ವಿಸ್ಟ್ ಕೊಟ್ಟಿದೆ. ಅಸ್ಸಾಂ ಸವಾಲು ಗೆದ್ರೆ ಡಿಕೆಶಿಗೆ ಸಿಎಂ ಪಟ್ಟ ಒಲಿಯುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಇತ್ತ ಸಿದ್ದು ಟೀಮ್ ಫುಲ್ ಅಲರ್ಟ್ ಆಗಿದೆ. ಕರ್ನಾಟಕದಲ್ಲಿ ಎದ್ದಿದ್ದ ಕೋಗಿಲು ಕೂಗು ಕಾಸರಗೋಡಿಗೆ ತಟ್ಟಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಭಾಷಾ ಖ್ಯಾತೆ ತೆಗೆದಿದ್ದಾರೆ. ಕನ್ನಡ ಶಾಲೆಗಳಿಗೆ ಕುತ್ತು ತಂದು ಮಲಯಾಳಂ ಹೇರಿಕೆಗೆ ಮಸೂದೆ ಮಂಡಿಸಿದ್ದಾರೆ. ಮಲಯಾಳಿ ಸಿಎಂ ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೆಂಡಾಕಾರಿದ್ದಾರೆ. ಬಿಜೆಪಿ ಕನ್ನಡ ರಕ್ಷಣೆಯ ಸವಾಲ್ ಹಾಕಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ. ಜಿಬಿಎ ವಾರ್ಡ್ಗಳಿಗೆ ಮೀಸಲಾತಿ ಘೋಷಣೆ ಮಾಡಿ ಚುನಾವಣಾ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಮತ್ತಷ್ಟು ವೇಗ ನೀಡಿದೆ. 5 ಪಾಲಿಕೆ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗಿದೆ. ರಿಸರ್ವೇಷನ್ ಬಗ್ಗೆ 15 ದಿನಗಳಲ್ಲಿ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ನೀಡಿದೆ. ಅಮೆರಿಕ ಆಟ ವೆನಿಜುವೆಲಾಗೆ ಪ್ರಾಣ ಸಂಕಟ. ಡೆನ್ಮಾರ್ಕ್ ಕೆಂಡವಾಗಿದೆ. ಟ್ರಂಪ್ ತಿಕ್ಕಲುತನಕ್ಕೆ ಡ್ಯಾನಿಶ್ ತಕ್ಕ ಪ್ರತ್ಯುತ್ತರ ನೀಡಿದೆ. ದೊಡ್ಡಣ್ಣನ ದರ್ಪ ಹೆಚ್ಚಾದ್ರೆ ಶೂಟ್ ಮಾಡಿ ಅಂತ ತಮ್ಮ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಭಾರತ ರಷ್ಯಾ ಮಧ್ಯೆ ತೈಲ ಸ್ನೇಹ ಕಟ್ ಮಾಡೋಕೆ ಅಮೆರಿಕ ಸುಂಕಾಸ್ತ್ರ ಬೀಸಿದೆ. ಜನನಾಯಕನ್ ದಳಪತಿ ವಿಜಯ್ ಅಭಿನಯದ ಕೊನೆಯ ಚಿತ್ರ. ಪೊಂಗಲ್ಗೆ ವಿಜಯ್ ಹೊಸ ಚಿತ್ರದ ದರ್ಶನ ಆಗಲ್ಲ ಅಂತ ಫ್ಯಾನ್ಸ್ ಕಂಗಾಲಾಗಿದ್ದಾರೆ. ಬಿಡುಗಡೆಗೆ ಬೆಳಗ್ಗೆ ಒಪ್ಪಿಗೆ ನೀಡಿದ್ದ ಕೋರ್ಟ್ ಸಂಜೆ ಮತ್ತೆ ತಡೆ ನೀಡಿದೆ. ಜನವರಿ 21ರವರೆಗೆ ಜನನಾಯಕನ್ ಚಿತ್ರ ತೆರೆಗಪ್ಪಳಿಸದಂತೆ ಆದೇಶ ನೀಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.